ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಪ್ರೀತಿಯ ಸ್ನೇಹಿತರೆ, ಕನ್ನಡಿ ಸತ್ಯವನ್ನೇ ಹೇಳುವುದು. ಹೆಚ್ಚಿನ ಸಂದರ್ಭದಲ್ಲಿ ಸತ್ಯ ಹೇಳಿದಾಗ ನೋವು ತಪ್ಪಿದ್ದಲ್ಲ. ಸತ್ಯವನ್ನು ನೀವು ಹೇಳುತ್ತೀರಿ ಎಂದರೆ ಅವರು ನಿಮ್ಮನ್ನು ದೂರವಿಡುತ್ತಾರೆ ಎಂದೇ ಅರ್ಥ. ಏಕೆಂದರೆ ಸತ್ಯವನ್ನು ಎದುರಿಸುವ ಶಕ್ತಿ ಅವರಲ್ಲಿಲ್ಲ. ನೀವು ಯಾರನ್ನು ಇಷ್ಟಪಡುತ್ತೀರೋ ಅವರೇ ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚು ನೋವು ಕೊಡುವವರಾಗಿರುತ್ತಾರೆ. ಒಬ್ಬೊಬ್ಬರ ಗುಣ ಒಂದೊಂದು ಸಂದರ್ಭದಲ್ಲಿ ಹೊರಬರುತ್ತದೆ. ಅವರ ಅವಶ್ಯಕತೆಗೆ ಅನುಗುಣವಾಗಿ ನಮ್ಮನ್ನು ಬಳಸುವವರನ್ನು, ನಮ್ಮ ಅವಶ್ಯಕತೆ ಇದ್ದಾಗ ಅರಿಯದೆ ದೂರವಾಗುವವರನ್ನು ಎಂದು ನಂಬಬಾರದು. ಒಮ್ಮೊಮ್ಮೆ ನೋವು ಎಷ್ಟು ನಮ್ಮನ್ನು ಆವರಿಸಿಬಿಡುತ್ತದೆ ಎಂದರೆ ಬದುಕಿನ ಅಮೂಲ್ಯ ಸಮಯವೇ ನಶ್ವರ ಎನಿಸಿಬಿಡುವುದು. ಯಾರಿಗಾಗಿಯೂ ಬದುಕುತ್ತೇವೆ, ಯಾರಿಗೋಸ್ಕರವೋ ಜೀವನವನ್ನು ಕಳೆದು ಬಿಡುತ್ತೇವೆ. ನನ್ನದೇನಿದೆ ಎಂದು ಯೋಚಿಸುವಾಗ ಎಲ್ಲ ಮುಗಿದು ಬಿಡುತ್ತದೆ. ಸಮಯವಿಲ್ಲ ಎಂದು ಸದಾ ಕೊರಗುತ್ತೇವೆ. ಇಂದಿನ ಸಮಯವನ್ನು ಸರಿಯಾಗಿ ಉಪಯೋಗಿಸದೆ ನಾಳೆಗಾಗಿ ಚಿಂತಿಸುತ್ತೇವೆ. ಹತ್ತಿರ ಇರುವವರನ್ನು ದೂರ ಮಾಡಿಕೊಳ್ಳುತ್ತೇವೆ, ದೂರ ಇರುವವರಿಗಾಗಿ ಹಾತೊರೆಯುತ್ತೇವೆ. ನೇರವಾಗಿ ಮಾತನಾಡುವವರನ್ನು ದ್ವೇಷ ಮಾಡುತ್ತೇವೆ, ಎದುರಿಗೆ ಹೊಗಳುವವರನ್ನು ಪ್ರೀತಿ ಮಾಡುತ್ತೇವೆ. ವಾಸ್ತವ ಅರಿತರೂ ಅದನ್ನೇ ಸತ್ಯವೆಂದು ನಂಬುತ್ತೇವೆ. ಏಕೆಂದರೆ ಮನಸ್ಸು ಒಳ್ಳೆಯದು ಬಯಸುವುದು, ಆದರೆ ಒಳ್ಳೆಯವರಾಗಲು ಬಯಸುವುದಿಲ್ಲ. ನಾವು ನಮ್ಮವರು ಎಂದು ಎಷ್ಟೊಂದು ಪ್ರೀತಿ ಮಾಡುವರು, ಆದರೆ ನಮ್ಮವರು ಎಂದುಕೊಂಡವರು ಎಷ್ಟು ಜನ ನಮ್ಮವರಾಗಿ ಉಳಿಯುತ್ತಾರೆ. ಒಂದೊಂದು ದಿನ ಅವರ ಬಣ್ಣ ಬಯಲಾಗುತ್ತದೆ. ಆ ಸಂದರ್ಭಗಳಲ್ಲೆಲ್ಲ ಸಂಬಂಧಗಳು ಕಳಚಿ ಬಿಡುವುದು. ಬದುಕಿನ ಹುಡುಕಾಟದತ್ತ ಅಮೂಲ್ಯ ಬದುಕನ್ನೇ ಸವೆಯುತ್ತೇವೆ. ನೆಮ್ಮದಿ ಹುಡುಕುತ್ತಾ ನಾಳೆಯನ್ನು ಕಾಯುತ್ತೇವೆ. ಕಳೆದು ಹೋದ ನಿನ್ನೆಗಾಗಿ ಪರಿತಪಿಸುತ್ತೇವೆ. ಎಲ್ಲವನ್ನು ಮರೆತು ಮುನ್ನಡೆಯಬೇಕು ಎಂದುಕೊಂಡಾಗ ಪೂರ್ಣ ಬದುಕು ಕಳೆದು ಹೋಗಿರುತ್ತದೆ. ಜೀವನದಲ್ಲಿ ನೋವು ಅನುಭವಿಸದೇ ಇದ್ದರೆ ಸಾಧನೆ ಎಂದೂ ಸಾಧ್ಯವಾಗದು. ತಪ್ಪು ಮಾಡದೇ ಇದ್ದರೆ ಕಲಿಯಲು ಎಂದೂ ಸಾಧ್ಯವಾಗದು. ನಿಮ್ಮ ಪ್ರಯತ್ನವೊಂದೇ ನಿಮ್ಮ ಯಶಸ್ಸಿನ ಶಿಖರ ಮುಟ್ಟಲು ಸಾಧ್ಯವಾಗುವುದು. ಟೀಕೆಗಳನ್ನು ಧನಾತ್ಮಕವಾಗಿ ಸ್ವೀಕರಿಸುವ ಸಮಸ್ಯೆಗಳು ಸೃಷ್ಟಿಯಾಗುವುದು ಮಾತಿನಿಂದ. ಮಾತಿಗೆ ಮಾತು ಬೆಳೆದು ಭಾವನೆಗಳು ದೂರವಾಗುವುದು ಮಾತಿನಿಂದಲೇ. ಮಾತಿನ ಶಕ್ತಿಗೆ ಅಗಾಧವಾಗಿ ಪ್ರೀತಿಸುವ ಮನಸ್ಸುಗಳು ದೂರವಾಗುವುದು. ಬಿಟ್ಟು ಹೋದವರ ಬಗ್ಗೆ ಯೋಚಿಸುವುದನ್ನು ಮೊದಲು ಬಿಡಿ. ಅವರು ನಿಮ್ಮ ಜೀವನದಲ್ಲಿ ಮುಗಿದು ಹೋದ ಅಧ್ಯಾಯ ಎಂದು ಮುಂದೆ ಸಾಗಬೇಕು. ಯಾವಾಗಲೂ ನಾವು ಸಾಧನೆ ಮಾಡುತ್ತಾ ಸಾಗಿದರೆ ನಮ್ಮವರು ಎನ್ನುವವರು ಬೆನ್ನ ಹಿಂದೆ ಬರುತ್ತಾರೆ. ಅದೇ ನೀವು ಜೀವನದಲ್ಲಿ ಸೋತು ಹೋದರೆ ನಮ್ಮವರು ಎಂದು ತಿಳಿದವರು ಗೊತ್ತಿಲ್ಲದಂತೆ ದೂರ ಸರಿದು ಬಿಡುತ್ತಾರೆ. ಅಲ್ಲದೆ ಚುಚ್ಚು ಮಾತುಗಳಿಂದ ಅಣಕಿಸುತ್ತಾರೆ. ಹೆಚ್ಚಿನ ಸಂದರ್ಭದಲ್ಲಿ ಯೋಗ್ಯತೆ ಇಲ್ಲದವರಿಗೆ ಎಲ್ಲವನ್ನು ಕೊಟ್ಟು ನಿರೀಕ್ಷೆ ಮಾಡುತ್ತೇವೆ. ಇನ್ನು ಕೆಲವರಿಗೆ ಯೋಗ್ಯತೆ ಇದ್ದು ಅವಕಾಶವೇ ಸಿಗುವುದಿಲ್ಲ. ಅವಕಾಶ ಸಿಕ್ಕಾಗ ಕಳೆದುಕೊಂಡು ಇನ್ನೊಂದು ಅವಕಾಶಕ್ಕಾಗಿ ಕಾಯುತ್ತಾ ಕೂತರೆ ಮೂರ್ಖತನವಾದೀತು. ಅತಿಯಾದ ಚಿಂತೆಯನ್ನು ಮಾಡಬೇಡಿ. ಚಿಂತೆಯಷ್ಟು ನೋವನ್ನು, ಚಿಂತೆಯಷ್ಟು ಆರೋಗ್ಯವನ್ನು ಹದಗೆಡಿಸುವುದು, ಚಿಂತೆಯಷ್ಟು ಬದುಕನ್ನು ನಾಶ ಮಾಡುವುದು ಬೇರೊಂದು ಇಲ್ಲ. ಬಿದ್ದ ಹೂವು ಎಂದು ಪುನಃ ಗಿಡ ಸೇರಲಾಗದು. ಕಳೆದ ಸಮಯ ಪುನಃ ನಮಗೆ ಸಿಗಲಾರದು. ಕಳೆದು ಹೋದ ಜೀವನವನ್ನು ನೆನೆದು ಅಳುತ್ತಾ ಕೂತು ಆಸೆಗಳನ್ನು ಮುಂದಿಟ್ಟು ಬದುಕಬೇಡ. ಇಂದಿನ ದಿನ ಶ್ರಮಪಟ್ಟು ಉತ್ಸಾಹದಿಂದ ಬದುಕನ್ನು ಎಳೆ.
ಕಳೆದುಕೊಂಡು ಪಡೆಯುವುದು ಅದರ ಮೌಲ್ಯವನ್ನು ತಿಳಿಸಿಕೊಡುವುದು. ಹತ್ತು ನಗು ನೋಡಿದಾಗ ಬದುಕಿನ ಬೆಳಕಿನ ಕಿರಣ ಪ್ರವೇಶ ಮಾಡಿದಂತೆ. ವಿಡಿಯೋಗಳು ಉಪಯುಕ್ತ ಎನಿಸಿದಲ್ಲಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ. ಮೊದಲ ಬಾರಿ ಭೇಟಿ ನೀಡಿದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ವಿಡಿಯೋ ಲೇಟಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ. ಪ್ರತಿದಿನ ಬರುವ ವಿಡಿಯೋವನ್ನು ತಪ್ಪದೇ ವೀಕ್ಷಿಸಿ. ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ